ಟೆಕ್ನಿಕಲಿ ತಾವು ವಕೀಲರು ಇದೆ ಸರ್, ಟೆಕ್ನಿಕಲಿ ಮಾತಾಡೋಣ. ಇಲ್ಲಿ ಹೇಳ್ತಾ ಇರುವಂತದ್ದು ಜಿಲ್ಲಾಡಳಿತ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧ್ವಜಸ್ತಂಭಕ್ಕಾಗ್ಲಿ, ಧ್ವಜಸ್ತಂಭದ ಮೇಲೆ ಬೇರೆ ಒಂದು ಧಾರ್ಮಿಕ ಭಾವನೆಗಳಿಗಿರುವಂತಹ ಒಂದು ಧ್ವಜವನ್ನು ಹಾಸೋದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅನುಮತಿ ಕೊಡೋದಕ್ಕೆ, ಗ್ರಾಮ ಪಂಚಾಯತಿಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಇದನ್ನ ಆ ರೀತಿ ಹಾಕೋದಕ್ಕೆ ಬರೋದಿಲ್ಲ, ಜಿಲ್ಲಾಡಳಿತ ಕೂಡ ಪರ್ಮಿಷನ್ ಕೊಡೋದಕ್ಕೆ ಬರೋದಿಲ್ಲ ಅಂತಾರೆ. ತಾವು ವಕೀಲರು ಇದ್ರ ಬಗ್ಗೆ ಈಗ ಗ್ರಾಮ ಪಂಚಾಯತಿಗೆ ನಿಮಗೆ ಒಂದು ಬದಲಾದ ಜಾಗ ಕೊಡ್ತೀವಿ ಅಂತ MLA ಬಂದ್ರು, ಬದಲಾದ ಜಾಗವನ್ನು ಕೊಟ್ಟರು. ಬದಲಾದ ಜಾಗದಲ್ಲಿ ಅವರು 108 ಅಡಿಯ ಪೋಲ್ನ ಏನಕ್ಕಾಗಿ ಸೃಷ್ಟಿ ಮಾಡಿದ್ರು? ನಮ್ಮ ಗ್ರಾಮಸ್ಥರು ಕೇಸರಿ ಬಾವುಟಕ್ಕಾಗಿ ಸೃಷ್ಟಿ ಮಾಡಿದ್ರು, ಹನುಮಂತನ ಬಾವುಟಕ್ಕಾಗಿ ಸೃಷ್ಟಿ ಮಾಡಿದ್ರು, ರಾಷ್ಟ್ರೀಯ ಧ್ವಜಕ್ಕಾಗಿ ಅದನ್ನು ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಟರಾವಿನ ಅನುಮೋದನೆ ಇದೆ. ಈಗ ಅದನ್ನೇ ಎಲ್ಲಿ ಕನ್ಫ್ಯೂಸ್ DC ಎಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಅಂತಂದ್ರೆ, ಬಹುಶಃ DC ಹಾಗೂ ಜಿಲ್ಲಾಡಳಿತ ಎಲ್ಲಿ ಕನ್ಫ್ಯೂಸ್ ಆಗಿದೆ ಅಂತಂದ್ರೆ, ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಅಂತಿದೆ. ಯಾರಿಗೆ? ಗ್ರಾಮ ಪಂಚಾಯತಿ, ಇದಕ್ಕೆ ಪಂಚಾಯತಿಗಳಿಗೆ ಪ್ರಾಪರ್ಟಿ ಡಿಸ್ಪೋಸ್ ಮಾಡಿದಾಗ, ನೀವು ಪ್ರಾಪರ್ಟಿ ಮಾರಿದಾಗ ನಿಮ್ಗೆ ಅನುಮೋದನೆ ಬೇಕು. ಆದ್ರೆ ಪ್ರಾಪರ್ಟಿಯನ್ನ ನೀವು ಒಂದು 8 ಅಡಿ ಬೈ 8 ಅಡಿ ಅಥವಾ 6 ಅಡಿ ಬೈ 6 ಅಡಿ ಜಾಗವನ್ನ ನಾವು ಗ್ರಾಮಸ್ಥರ ಪರವಾಗಿ ಉಪಯೋಗಿಸ್ತಾ ಇದೀವಿ ಅಂತಂದ್ರೆ ಇಷ್ಟೊಂದು ಟೆಕ್ನಿಕಾಲಿಟಿ ಹೇಳ್ತಾರೆ, ಇಷ್ಟೊಂದು ತಂತ್ರಗಾರಿಕೆ ಮಾಡಿ ಇದನ್ನ ಕೊಡೋದಿಕ್ ಬರಲ್ಲ, ಹಾಗೆ ಹೀಗೆ ಅಂತ. ಅದಕ್ಕೆ ಅನುಮೋದನೆ ತಗೊಂಡ್ ಮಾಡ್ಲಿ. ಅನುಮೋದನೆ ಇಲ್ಲದೆ ಇದ್ರೆ ಅನುಮೋದನೆ ಇಲ್ಲದೆ ಇದ್ರೆ ಕಾನೂನಿನ ಅಡಿಪಾಯ ಇರಬೇಕು, ಕಾನೂನಿನ ಹಿನ್ನೆಲೆ ಇರಬೇಕು. ಅದಕ್ಕೆ ಅನುಮೋದನೆ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರ ಒಂದು ಆಶಯಗಳಿಗೆ ನಾವು ಬಿಟ್ಕೊಡ್ಲೇಬೇಕಾಗತ್ತೆ. ಹಾಗೂ ಇದನ್ನ ಈ ಪಂಚಾಯಿತಿಯ ವ್ಯವಸ್ಥೆಯಲ್ಲಿ ಇವರು ಯಾರು ನಮ್ಮ MLA ಬಂದು ತೋರಿಸಿದಾರೆ ಜಾಗನ, ನೀವಿಲ್ಲಿ ಮಾಡ್ಕೊಳ್ಳಿ ಅಂತ. ನನಗೆ ಅದಕ್ಕೆ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಕರೆಕ್ಟಾ? MLA ಹೇಳಿರೋದು ಎಲ್ರು ಅದನ್ನ ಹೇಳ್ತಾ ಇದೀವಿ. MLA ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. MLA ಕೊಡೋದಿಕ್ ಬರಲ್ಲ. ಆದ್ರೆ ಅದರ ಆಧಾರದ ಮೇಲೆ ಒಂದು ಟರಾವ್ ಮಾಡಿದ್ವಿ. MLA ಬಿಟ್ಬಿಡಿ, MLA ಹೇಳಿಕೆನ ಬಿಡೋಣ. ಆದ್ರೆ ಒಂದು ಟರಾವ್ ಆಗಿದೆ, ಆ ಟರಾವಿನ ಅನುಗುಣವಾಗಿ ಮಾಡಿದ್ದಾರೆ. ಆಯ್ತು, ನಾನೊಂದು ಪ್ರಶ್ನೆ ಕೇಳ್ತೀನಿ. ಅನೇಕ ಕಡೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪಾಕಿಸ್ತಾನ ಧ್ವಜವನ್ನು ಹಾರಿಸ್ತಾರೆ. ಪಾಕಿಸ್ತಾನ ಧ್ವಜವನ್ನು ಹಾರಿಸೋದಿಕ್ಕೆ ನಮ್ ಸರ್ಕಾರ ಏನನ್ನ ಕಡಿವಾಣ ಹಾಕುತ್ತಾ? ಅದನ್ನ ಹೋಗಿ ಅವ್ರನ್ನ ಬೆನ್ನಟ್ಟಿ ಅವ್ರನ್ನ ಜೈಲ್ ಪಾಲ್ ಮಾಡ್ತಾರಾ? ಇಲ್ವೇ ಇಲ್ಲ, ಅದಕ್ಕೆ ಉತ್ತರನೇ ಇಲ್ಲ. ಟೆಕ್ನಿಕಲಿ ತಾವು ವಕೀಲರು ಇದೆ ಸರ್, ಟೆಕ್ನಿಕಲಿ ಮಾತಾಡೋಣ. ಇಲ್ಲಿ ಹೇಳ್ತಾ ಇರುವಂತದ್ದು ಜಿಲ್ಲಾಡಳಿತ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧ್ವಜಸ್ತಂಭಕ್ಕಾಗ್ಲಿ, ಧ್ವಜಸ್ತಂಭದ ಮೇಲೆ ಬೇರೆ ಒಂದು ಧಾರ್ಮಿಕ ಭಾವನೆಗಳಿಗಿರುವಂತಹ ಒಂದು ಧ್ವಜವನ್ನು ಹಾಸೋದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅನುಮತಿ ಕೊಡೋದಕ್ಕೆ, ಗ್ರಾಮ ಪಂಚಾಯತಿಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಇದನ್ನ ಆ ರೀತಿ ಹಾಕೋದಕ್ಕೆ ಬರೋದಿಲ್ಲ, ಜಿಲ್ಲಾಡಳಿತ ಕೂಡ ಪರ್ಮಿಷನ್ ಕೊಡೋದಕ್ಕೆ ಬರೋದಿಲ್ಲ ಅಂತಾರೆ. ತಾವು ವಕೀಲರು ಇದ್ರ ಬಗ್ಗೆ ಈಗ ಗ್ರಾಮ ಪಂಚಾಯತಿಗೆ ನಿಮಗೆ ಒಂದು ಬದಲಾದ ಜಾಗ ಕೊಡ್ತೀವಿ ಅಂತ MLA ಬಂದ್ರು, ಬದಲಾದ ಜಾಗವನ್ನು ಕೊಟ್ಟರು. ಬದಲಾದ ಜಾಗದಲ್ಲಿ ಅವರು 108 ಅಡಿಯ ಪೋಲ್ನ ಏನಕ್ಕಾಗಿ ಸೃಷ್ಟಿ ಮಾಡಿದ್ರು? ನಮ್ಮ ಗ್ರಾಮಸ್ಥರು ಕೇಸರಿ ಬಾವುಟಕ್ಕಾಗಿ ಸೃಷ್ಟಿ ಮಾಡಿದ್ರು, ಹನುಮಂತನ ಬಾವುಟಕ್ಕಾಗಿ ಸೃಷ್ಟಿ ಮಾಡಿದ್ರು, ರಾಷ್ಟ್ರೀಯ ಧ್ವಜಕ್ಕಾಗಿ ಅದನ್ನು ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಟರಾವಿನ ಅನುಮೋದನೆ ಇದೆ. ಈಗ ಅದನ್ನೇ ಎಲ್ಲಿ DC ಎಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಅಂತಂದ್ರೆ, ಬಹುಶಃ DC ಹಾಗೂ ಜಿಲ್ಲಾಡಳಿತ ಎಲ್ಲಿ ಕನ್ಫ್ಯೂಸ್ ಆಗಿದೆ ಅಂತಂದ್ರೆ, ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಅಂತಿದೆ. ಯಾರಿಗೆ? ಗ್ರಾಮ ಪಂಚಾಯತಿ, ಇದಕ್ಕೆ ಪಂಚಾಯತಿಗಳಿಗೆ ಪ್ರಾಪರ್ಟಿ ಡಿಸ್ಪೋಸ್ ಮಾಡಿದಾಗ, ನೀವು ಪ್ರಾಪರ್ಟಿ ಮಾರಿದಾಗ ನಿಮ್ಗೆ ಅನುಮೋದನೆ ಬೇಕು. ಆದ್ರೆ ಪ್ರಾಪರ್ಟಿಯನ್ನ ನೀವು ಒಂದು 8 ಅಡಿ ಬೈ 8 ಅಡಿ ಅಥವಾ 6 ಅಡಿ ಬೈ 6 ಅಡಿ ಜಾಗವನ್ನ ನಾವು ಗ್ರಾಮಸ್ಥರ ಪರವಾಗಿ ಉಪಯೋಗಿಸ್ತಾ ಇದೀವಿ ಅಂತಂದ್ರೆ ಇಷ್ಟೊಂದು ಟೆಕ್ನಿಕಾಲಿಟಿ ಹೇಳ್ತಾರೆ, ಇಷ್ಟೊಂದು ತಂತ್ರಗಾರಿಕೆ ಮಾಡಿ ಇದನ್ನ ಕೊಡೋದಿಕ್ ಬರಲ್ಲ, ಹಾಗೆ ಹೀಗೆ ಅಂತ. ಅದಕ್ಕೆ ಅನುಮೋದನೆ ತಗೊಂಡ್ ಮಾಡ್ಲಿ. ಅನುಮೋದನೆ ಇಲ್ಲದೆ ಇದ್ರೆ ಅನುಮೋದನೆ ಇಲ್ಲದೆ ಇದ್ರೆ ಕಾನೂನಿನ ಅಡಿಪಾಯ ಇರಬೇಕು, ಕಾನೂನಿನ ಹಿನ್ನೆಲೆ ಇರಬೇಕು. ಅದಕ್ಕೆ ಅನುಮೋದನೆ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರ ಒಂದು ಆಶಯಗಳಿಗೆ ನಾವು ಬಿಟ್ಕೊಡ್ಲೇಬೇಕಾಗತ್ತೆ. ಹಾಗೂ ಇದನ್ನ ಈ ಪಂಚಾಯಿತಿಯ ವ್ಯವಸ್ಥೆಯಲ್ಲಿ ಇವರು ಯಾರು ನಮ್ಮ MLA ಬಂದು ತೋರಿಸಿದಾರೆ ಜಾಗನ, ನೀವಿಲ್ಲಿ ಮಾಡ್ಕೊಳ್ಳಿ ಅಂತ. ನನಗೆ ಅದಕ್ಕೆ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಕರೆಕ್ಟಾ? MLA ಹೇಳಿರೋದು ಎಲ್ರು ಅದನ್ನ ಹೇಳ್ತಾ ಇದೀವಿ. MLA ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. MLA ಕೊಡೋದಿಕ್ ಬರಲ್ಲ. ಆದ್ರೆ ಅದರ ಆಧಾರದ ಮೇಲೆ ಒಂದು ಟರಾವ್ ಮಾಡಿದ್ವಿ. MLA ಬಿಟ್ಬಿಡಿ, MLA ಹೇಳಿಕೆನ ಬಿಡೋಣ. ಆದ್ರೆ ಒಂದು ಟರಾವ್ ಆಗಿದೆ, ಆ ಟರಾವಿನ ಅನುಗುಣವಾಗಿ ಮಾಡಿದ್ದಾರೆ. ಆಯ್ತು, ನಾನೊಂದು ಪ್ರಶ್ನೆ ಕೇಳ್ತೀನಿ. ಅನೇಕ ಕಡೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪಾಕಿಸ್ತಾನ ಧ್ವಜವನ್ನು ಹಾರಿಸ್ತಾರೆ. ಪಾಕಿಸ್ತಾನ ಧ್ವಜವನ್ನು ಹಾರಿಸೋದಿಕ್ಕೆ ನಮ್ ಸರ್ಕಾರ ಏನನ್ನ ಕಡಿವಾಣ ಹಾಕುತ್ತಾ?
ಅದನ್ನ ಹೋಗಿ ಅವ್ರನ್ನ ಬೆನ್ನಟ್ಟಿ ಅವ್ರನ್ನ ಜೈಲ್ ಪಾಲ್ ಮಾಡ್ತಾರಾ? ಇಲ್ವೇ ಇಲ್ಲ. ಅದಕ್ಕೆ ಉತ್ತರನೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.